ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಈ ಮಣ್ತಿನ ಕೆಲಸ ಅಂತ ಹೇಳ್ತಾರಲ್ಲ, ಅದನ್ನು ಮಾಡುವಾಗ ನಾವು ಯಾರು, ಎಲ್ಲಿಂದ ಬಂದವರು, ನಮ್ಮ ಮೂಲ ಏನು, ಆಧಾರ ಏನು, ಇದ್ಯಾವುದು ಕೂಡ ನೆನಪೇ ಇರೋದಿಲ್ಲ. ಆದರೆ ಮಣ್ಣು ತಿಂದಿದ್ದು ಜಗತ್ತಿಗೆ ಗೊತ್ತಾದಾಗ ನೀನು ಮಣ್ತಿನ ಕೆಲಸ ಮಾಡಿದ್ದೀಯಾ, ನೀನು ಇಲ್ಲಿರೋದಕ್ಕೆ ನಾಲಾಯಕ್ಕು ಅಂದಾಗ ಮಾತ್ರ ಅಯ್ಯಯ್ಯೋ ನಾನು ಇಂಥವ್ರ ಮೇಲೆ ಇಂಥ ಟಾರ್ಗೆಟ್ ಮಾಡ್ತಿದ್ದೀರಲ್ಲ ಅಂತ ಹೇಳುವಂತಹ ಒಂದು ಪ್ರಮೇಯ ಬರಬಹುದು. ಇದಕ್ಕೆ ನಿಮಗೆ ರಪ್ಪಂತ ತಲೆಗೆ ಬಂದಿದ್ದು ಯಾರು ಅಂತ ಹೇಳ, ಅದೇ ಬಿ ನಾಗೇಂದ್ರ ಅವರು. ಈ ವಾಲ್ಮೀಕಿ ನಿಗಮ ಹಗರಣ ಆಯ್ತಲ್ಲ, ಅದರಲ್ಲಿ ಕೋಟಿ ಹಣವನ್ನು ಸರ್ಕಾರ ಬಂದ ಹೊಸದರಲ್ಲೇ ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕವನ್ನು ಒಂದೇನೋ ಕಲ್ಯಾಣದತ್ತ ತಗೊಂಡು ಹೋಗ್ತೀವಿ, ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಆ ಗ್ಯಾರಂಟಿಗಳಿಂದ ಸುಮಾರು ಬಡವರನ್ನ ಶ್ರಮಿಕರನ್ನೆಲ್ಲ ಮೇಲೆತ್ತೀವಿ ಅಂತ ಹೇಳಿ ಬಂತಲ್ಲ, ಅದೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಾಗ ಶುರುವಲ್ಲಿಯೇ ವಾಲ್ಮೀಕಿ ನಿಗಮ ಹಗರಣದ ಒಂದು ದೊಡ್ಡ ಸುದ್ದಿ ಆಯಿತು. ಆ ಸುದ್ದಿಯಲ್ಲಿ ಸಿಕ್ಕೊಂಡು ಬಿದ್ದವರೇ ಬಿ ನಾಗೇಂದ್ರ ಅವರು ಬೆಣ್ಣೆನೇ ತಿಂದಿದ್ರು ಅಥವಾ ಯಾರೋ ಬೆಣ್ಣೆ ತಿಂದು ಅವರು ಮೂತಿಗೆ ಒರೆಸೋದ್ರೋ ಗೊತ್ತಿಲ್ಲ, ಆದರೆ ಅವರು ಬಾಧ್ಯಸ್ಥರಾಗಿದ್ದರು. ಅವರು ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಪ್ರಮೇಯವಿರಲಿಲ್ಲ. ಹಾಗೂ ಆ ಹಗರಣದ ಎಲ್ಲ ಸಾಕ್ಷಿಗಳು ವಿರುದ್ಧ ಇದ್ವು. ಹಾಗಾಗಿ ಸಿದ್ದರಾಮಯ್ಯನವ್ರು ಏನು ಮಾಡಿದ್ರು, ಸಚಿವ ಸ್ಥಾನದಿಂದ ಅವರನ್ನು ವಜಾ ಮಾಡಿದ್ರು, ಇವರು ಅರೆಸ್ಟ್ ಕೂಡ ಆದರು. ಎಲ್ಲವೂ ಕೂಡ ನೋಡಾಗಿದೆ. ಆದರೆ ಈಗ ನಾಗೇಂದ್ರ ಅವರನ್ನು ಮತ್ತೆ ಸಚಿವ ಸ್ಥಾನ ಕೊಡ್ತೀವಿ ಬನ್ನಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಕರೆದಿದ್ದಾರೆ, ಕೊಟ್ಟಿದ್ದಾರೆ. ಇದಕ್ಕಾಗಿ ವಿಪಕ್ಷಗಳು ಭಯಂಕರ ಹೋರಾಟವನ್ನು ಮಾಡ್ತಾ ಇದ್ದಾವೆ. ನೀವು ಹೇಗೆ ಅವರಿಗೆ ಸಚಿವ ಸ್ಥಾನ ಕೊಟ್ರಿ, ಅವರು ಕಳಂಕಿತರು, ಆರೋಪಿ, ಈಗಾಗಲೇ ಜೈಲಿನ ನೋಡಿ ಬಂದಿದ್ದಾರೆ, ಸಾಕಷ್ಟು ಕೇಸ್ಗಳಿದ್ದಾವೆ ಅಂತ JDS ಮತ್ತು BJP ಅವರು ಒಕ್ಕೋರ್ಲಿನಿಂದ ಕೂಗ್ತಾ ಇದ್ದಾರೆ. ಅವರ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಗ್ಯಾಪಲ್ಲಿ ನಮ್ಮ ನಾಗೇಂದ್ರ ಅವ್ರು ಏನು ಮಾಡಿಬಿಟ್ರು, ಒಂದು ಡೈಲಾಗನ್ನು ಹೊಡೆದ್ಬಿಟ್ರು. ಏನಂತ, ನಾನೊಬ್ಬ ದಲಿತ ಆಗಿರೋದಕ್ಕೆ ನನಗೆ ಈ ಥರ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋ ಮಾತನ್ನು ಹೇಳಿದ್ರು. ಅಯ್ಯಯ್ಯಯ್ಯಯ್ಯೋ, ಜಾತಿ ಕಾರ್ಡು, ವಿಕ್ಟಿಮ್ ಕಾರ್ಡು ಯಾವ ಕಾಲದಲ್ಲಿ ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅನ್ನೋದು ರಾಜಕಾರಣಿಗಳನ್ನು ಬಿಟ್ಟರೆ ಮತ್ತಾರಿಗೂ ಚೆನ್ನಾಗಿ ಗೊತ್ತೇ ಇಲ್ಲ. ಅಲ್ಲ ಬಿ ನಾಗೇಂದ್ರ ಅವರೇ, ನೀವು ದಲಿತರ ಜಾತ್ರೆನೇ ಆಗಿರಬಹುದು, ಆದರೆ ದುಡ್ಡು ಹೊಡೆಯುವಾಗ ಜಾತಿ ನೆನಪು ಮಾಡ್ಕೊಂಡಿದ್ರ? ಈ ಪ್ರಶ್ನೆ ನಿಮ್ಮನ್ನು ನೀವು ಕೇಳ್ಕೋಬೇಕಾಗುತ್ತೆ. ಹಾಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನಿದೆಯಲ್ಲ, ಅದು ಯಾರ ಸಲುವಾಗಿದ್ದು? ಇದೇ ಹಿಂದುಳಿದ ವರ್ಗದ ಸಮುದಾಯದವರ ಅಭಿವೃದ್ಧಿಗಾಗಿ ಇದ್ದಿದ್ದು. ಅದರಲ್ಲಿ ಲಫಡ ಮಾಡಿದ್ದೀರಿ, ಅದರಲ್ಲಿ ದುಡ್ಡು ಹೊಡೆದಿದ್ದೀರಿ. ಈಗ ನಿಮ್ಮ ರಾಜೀನಾಮೆಯನ್ನು ವಿಪಕ್ಷಗಳು ಕೇಳ್ತಾ ಇರುವಾಗ ನಾನೊಬ್ಬ ದಲಿತ ಆಗಿದ್ದಕ್ಕೆ ನನಗೆ ರಾಜೀನಾಮೆ ಕೊಡಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ರಲ್ಲ, ನಿಮಗೆ ಅನಿಸುತ್ತಾ? ನಿಮ್ಮ ಆತ್ಮಸಾಕ್ಷಿಗೆ ಅನಿಸುತ್ತಾ? ಇಲ್ಲ, ನಾನು ನೆಟ್ಟಿಗೆ ಮಾತಾಡಿದ್ದೀನಿ, ಇದರಲ್ಲಿ ಏನೂ ತಪ್ಪೇ ಇಲ್ಲ, ನಾನು ಮಾತಾಡಿದ್ರಲ್ಲಿ ನನಗೆ ತುಂಬ ಖುಷಿ ಇದೆ, ತುಂಬ ಲಾಜಿಕಲ್ ಆದ ಒಂದು ಮಾತು ಬಂದಿದೆ ಅಂತ ನಿಮಗಾದರೂ ಅನಿಸುತ್ತಾ? ಖಂಡಿತ ಇಲ್ಲ. ಈ ಜಾತಿಯನ್ನು ಬಿಟ್ಟು ರಾಜಕಾರಣ ಮಾಡೋಕ್ಕಾಗುತ್ತಾ? ಖಂಡಿತ ಇಲ್ಲ. ಅದು ಯಾವ ಪಕ್ಷದಲ್ಲೂ ಕೂಡ ಸಾಧ್ಯ ಇಲ್ಲ. ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು. ಮೊದಲು ಜಾತಿ ನೋಡು, ಆಮೇಲೆ ಮೂತಿ ನೋಡು ಅನ್ನೋ ಥರದಲ್ಲಿ ಎಲ್ಲರೂ ಇದ್ದಾರೆ. ಸೊ ಇದು ಸಾಕಷ್ಟು ವರ್ಷಗಳಿಂದ ನಾವು ನೋಡ್ಕೊಂಬರ್ತಾ ಇದ್ವಿ. ಆದರೆ ಒಂದು ದೊಡ್ಡ ಹಗರಣದ ಹಿಂದುಳಿದ ವರ್ಗಕ್ಕೆ ಸೇರಿದ ಹಣವನ್ನು ಗುಳುಂ ಸ್ವಾಹ ಮಾಡಿದ ಕೇಸಲ್ಲಿ ಅರೆಸ್ಟ್ ಆಗಿ ಈಗ ವಾಪಸ್ಸು ಜಾಮೀನಿನ ಮೇಲೆ ನಿರಪರಾಧಿಯಾಗಿ ಅಲ್ಲ, ಕೋರ್ಟು ಬಿ ನಾಗೇಂದ್ರ ಅವರು ಅಣ್ಣ ಇವನು ತಪ್ಪೇ ಮಾಡಿಲ್ಲ, ನಿರಪರಾಧಿ, ಹೋಗ್ಬಿಡಿ ಮನೆಗೆ ಅಂತ ಕಳಿಸಿದ್ದಲ್ಲ, ಒಂದು ಜಾಮೀನನ್ನು ಕೊಟ್ಟು ಅದಕ್ಕೆ ಒಂದಿಷ್ಟು ಷರತ್ತುಗಳನ್ನು ಹಾಕಿ ಹೊರಗಡೆ ಬಿಟ್ಟಿದೆ. ಸೊ ಈಗ ಇಂಥವರಿಗೆ ಸಚಿವ ಸ್ಥಾನ ಹೆಂಗೆ ಕೊಟ್ರಿ ಅಂತ ವಿಪಕ್ಷಗಳು ಕೇಳೋದ್ರಲ್ಲಿ ಅರ್ಥ ಇದೆ, ಪ್ರತಿಭಟಿಸೋದ್ರಲ್ಲಿ ಒಂದು ಲಾಜಿಕ್ ಇದೆ. ಆದರೆ ಇವರು ಮಾತ್ರ ನಾನು ಜಾಮೀನಿನ ಮೇಲೆ ಇದ್ದೇನೆ ಅನ್ನೋದನ್ನೂ ಮರೆತು ನಾನೊಬ್ಬ ನಾನು ದಲಿತ ಆಗಿದ್ದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹೇಳ್ಬಿಟ್ರಲ್ಲ. ಅಲ್ಲ, ನಿಮಗೆ ಓಟ್ ಹಾಕಿರೋರಲ್ಲಿ ಬೇರೆ ಬೇರೆ ಸಮುದಾಯದವ್ರು ಯಾರೂ ಇಲ್ವಾ? ನಿಮಗೆ ಓಟ್ ಹಾಕಿ ಗೆಲ್ಲಿಸಿರೋರಲ್ಲಿ ಬೇರೆ ಬೇರೆ ಜಾತಿಯವ್ರು ಯಾರೂ ಇಲ್ವಾ? ಆವಾಗ ಜಾತಿ ಇಲ್ಲ, ಜಾತ್ಯತೀತರು. ಆದರೆ ಇಂಥ ತಪ್ಪು ಮಾಡಿದ್ದೀರ ನೀವು, ಅಲ್ಲಿ ಕೂರಕ್ಕೆ ನೀವು ನಾಲಾಯಕ್ಕು. ಹಾಗಾಗಿ ನೀವು ಆ ಜಾಗ ಬಿಟ್ಟು ಹೋಗಬೇಕು ಅಂತ ಯಾರಾದರೂ ಹೇಳಿದ್ರೆ ಜಾತಿ ಕಾರ್ಡ್ ಹಿಡ್ಕೊಂಡು ಬಂದುಬಿಟ್ರಲ್ಲ, ಮೆಚ್ಚಬೇಕು. ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಎರಡನೇ ವ್ಯಕ್ತಿಯೊಬ್ಬರು ಜಾತಿ ಕಾರ್ಡನ್ನ ಹಿಡ್ಕೊಂಬಂದರು. ಮೊದಲನೇದಾಗಿ ಯಾರು ಅಂತ ಕೇಳಿದ್ರೆ ಅದೇ ಚಿಕ್ಕಬಳ್ಳಾಪುರದ ಆಕಸ್ಮಿಕ ಶಾಸಕರಾಗಿರುವಂತಹ ನಮ್ಮ ಪ್ರದೀಪ್ ಈಶ್ವರಣ್ಣ ಇದ್ದಾರಲ್ಲ, ಅವರು ಒಂದಿಷ್ಟು ದಿನಗಳ ಕೆಳಗೆ ಭಯಂಕರ ಸುದ್ದಿಯಲ್ಲಿದ್ದರು. ಅದೇನೋ ಕುಮಾರಸ್ವಾಮಿ ಅವರಿಗೆ ಓಪನ್ ಆಗಿ ಸವಾಲು ಹಾಕಿದ್ರಂತೆ, ತೊಡೆ ತಟ್ಟಿದ್ರಂತೆ, ಭುಜ ಮುಟ್ಕೊಂಡ್ರಂತೆ, ಏನೇನೋ ಮಾಡಿದ್ರಂತೆ. ಆಗ ಚಿಕ್ಕಬಳ್ಳಾಪುರದ ಜನ, ಅಲ್ಲಿಯ JDS ಕಾರ್ಯಕರ್ತರು ಬೇಕಾದ್ರೂ ಅಂದ್ಕೊಳ್ಳಿ,
ಹಾಗೆ ಅಲ್ಲಿಯ ವೋಟರ್ಸ್ ಅಂತಾರು ಅಂದ್ಕೊಳ್ಳಿ. ಅಲ್ಲಿ ಏನು ಮಾಡಿದ್ರು, ಇವರಿಗೆ ಚಪ್ಪಲಿಯನ್ನು ಎಸೆದ್ರು. ಅದನ್ನು ನೋಡಿಬಿಟ್ಟು ಪ್ರದೀಪ್ ಈಶ್ವರ್ ಅವರು ಕಂಗಾಲೇಶ್ವರ ಆಗ್ಬಿಟ್ರಲ್ಲ. ಅದಾದಮೇಲೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗ್ತಾರೆ. ಅಲ್ಲಿ ದಳ ದಳ ಅಂತ ಕಣ್ಣೀರು ಹಾಕಿದ್ರಂತೆ. ಇದನ್ನು ನಾನು ಹೇಳಿದ್ದಲ್ಲ, ಮಧು ಬಂಗಾರಪ್ಪನವ್ರು ಹೇಳಿದ್ದು. ಕಣ್ಣೀರು ಇಟ್ಕೊಂಡು ಹೇಳಿದ್ರಂತೆ, ನಾನೊಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದವನು ಅಂತ ನನ್ನನ್ನು ಟಾರ್ಗೆಟ್ ಮಾಡಲಾಯಿತು ಅಂತ ಸಿದ್ದರಾಮಯ್ಯನವ್ರ ಹತ್ರ ಈ ಕಣ್ಣೀರನ್ನು ಹಾಕಿದ್ರಂತೆ. ಅದನ್ನು ಮೀಡಿಯಾದ ಮೈಕ್ ಎದುರುಗಡೆ ಕೂಡ ಹೇಳಿದ್ರು, ಒಬ್ಬ ಹಿಂದುಳಿದವನು ಶಾಸಕನಾಗಿದ್ದಾನೆ ಅಂತ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಲ್ವಾ ಅಂತ. ಅಲ್ಲ, ನೀವು ಮಾಜಿ ಮುಖ್ಯಮಂತ್ರಿಗಳಿಗೆ ಚಾಲೆಂಜ್ ಹಾಕುವಾಗ, ತೊಡೆ ತಟ್ಟುವಾಗ, ಭುಜವನ್ನು ಎಬ್ಬಿಸಿ ಮಾತಾಡುವಾಗ, ಮಗ ಅಂತ ಗಂಟಲನ್ನು ಹರ್ಕೊಳ್ಳುವಾಗ ನಿಮಗೆ ನಿಮ್ಮ ಜಾತಿ ನೆನಪಾಗಿರಲಿಲ್ಲ. ಆದರೆ ಜನ ಯಾವಾಗ ಚಪ್ಪಲಿಯನ್ನು ತೂರಿದ್ರೋ ಅವಾಗ ನಾನೊಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದವನು ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟಿದ್ರಲ್ಲ. ಸೊ ಇಲ್ಲಿ ನಾಗೇಂದ್ರ ಅವರಿಗೂ ಹಾಗೂ ಪ್ರದೀಪ್ ಈಶ್ವರ್ ಅವರಿಗೂ ದೊಡ್ಡ ವ್ಯತ್ಯಾಸ ಏನಲ್ಲ. ಸಂಕಷ್ಟ ಬಂದಾಗ ಅವರಿಗೆ ಜಾತಿ ನೆನಪಾಗುತ್ತೆ. ಸೊ ಇಂಥ ಜಾತಿಯವ್ರು ಮಾತ್ರ ದುಡ್ಡು ಹೊಡಿಬೇಕು, ಇಂಥ ಜಾತಿಯವ್ರು ಮಾತ್ರ ದುಡ್ಡು ಹೊಡಿಬಾರ್ದು, ಈ ಥರದ್ದೇನಾದರೂ ಎಲ್ಲಾದರೂ ಇದೆಯಾ? ಅಂದರೆ ಈ ಸಂವಿಧಾನ ಅಂತ ಯಾವಾಗಲೂ ಹೇಳ್ತಾ ಇರ್ತೀರಲ್ಲ, ನಾವು ಓದದೇ ಇರುವ ಸಂವಿಧಾನದಲ್ಲಿ ಎಲ್ಲಾದರೂ ಇದೆಯಾ? ಈ ಪ್ರಶ್ನೆ ಕೂಡ ಕೇಳಬೇಕಾಗುತ್ತೆ. ಯಾಕೆಂದರೆ ಸಿಕ್ಕಾಕೊಂಡು ಬಿದ್ದಾಗ ಜಾತಿ, ಇಲ್ಲದೆ ಇದ್ದಾಗ ಬಾರಿಸಿ, ಈ ಥರದಲ್ಲಿ ನೀವು ಇದ್ದುಬಿಟ್ರೆ ಜನ ನಿಮ್ಮನ್ನು ಹೇಗೆ ನಂಬಬೇಕು? ಈ ಪ್ರಶ್ನೆಗೆ ಉತ್ತರ ಇದೆಯಾ? ಖಂಡಿತ ಇಲ್ಲ. ಪ್ರದೀಪ್ ಈಶ್ವರ್ ಅವರಾಗಲಿ, ಬಿ ನಾಗೇಂದ್ರ ಅವರಾಗಲಿ ತಪ್ಪು ಮಾಡುವಾಗ ಅವರಿಗೆ ಅವರು ಯಾರು, ಎಲ್ಲಿಂದ ಬಂದವರು, ಆ ಸಮುದಾಯನ ಈ ಸಮುದಾಯನ, ಹಿಂದುಳಿದವರ ಮುಂದುಳಿದವರ ಏನೂ ಬೇಕಾಗಿರಲಿಲ್ಲ. ಆದರೆ ಆ ತಪ್ಪಿಗೆ ಪ್ರಶ್ನೆ ಬಂದಾಗ ಒಬ್ರಿಗಂತೂ ಚಪ್ಪಲಿನೇ ಬಂತು ಬಿಡಿ. ಆಗ ನಾನು ಇಂಥ ಜಾತಿಯವನಾಗಿದ್ದಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ಬಿಟ್ರಲ್ಲ. ಅರ್ರೆ, ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ ಏನಿದೆಯಲ್ಲ ಅದನ್ನು ಮೀರಿ ಇಲ್ಲಿಂದ ಪ್ರಜಾಪ್ರಭುತ್ವ ಇದೆ. ಯಾವ್ಯಾವ ಜಾತಿಯಿಂದ ಬುಡಕಟ್ಟು ಸಮಾಜದವರೆಲ್ಲ ಈ ರಾಷ್ಟ್ರಪತಿಗಳಾಗಿ ಕೂತಿಲ್ವಾ, ನಾವು ನೋಡ್ತಾ ಇಲ್ವಾ? ಸೊ ನಿಮ್ಮ ಜಾತಿ ಕಾರ್ಡನ್ನು ಇಲೆಕ್ಷನ್ ಟೈಮಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಗೆಲ್ಲೋಕ್ಕೆ ಬಳಸ್ಕೊಳ್ಳಿ. ಇಲ್ಲಿ ಕಾನೂನು ಅಂತ ಇದೆ, ಕಾನೂನು ಎಲ್ಲರಿಗೂ ಒಂದೇ. ನೀನು ಆ ಜಾತಿನ, ನೀನು ಈ ಜಾತಿನ, ನೀನು ಭಸ್ಮ ಹಾಕತ್ತೀಯ, ಗಂಧ ಹಾಕತ್ತೀಯ ಅಂತ ಯಾರೂ ಕೇಳಲ್ಲ ಸ್ವಾಮಿ. ತಪ್ಪಾಗಿದೆಯಾ, ಸರಿ ಇದೆಯಾ, ಇಷ್ಟನ್ನು ಕೇಳ್ತಾರೆ, ತನಿಖೆಯನ್ನು ಮಾಡ್ತಾರೆ. ಹಾಗೆ ನಿಮಗೆ ಸೂಕ್ತವಾದ ಜಾಗೆಯಲ್ಲಿ, ಅಂದರೆ ಮನೆಯಲ್ಲಾದರೆ ಮನೆಯಲ್ಲಿ, ತಪ್ಪು ಮಾಡ್ತಿದ್ರೆ ಜೈಲಲ್ಲಿ ಇಟ್ಟು ಕಳಿಸ್ತಾರೆ. ಅಲ್ಲಿ ಜಾತಿ ಮೂತಿ ನ್ಯಾಯಾಂಗದ ಎದುರುಗಡೆ ಯಾವುದೂ ಕೂಡ ಪರಾಕ್ ಬೀಳೋದಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಜೊತೆಗೆ ಹಾಗೆ ನೀವೊಂದು ಪ್ರತಿಜ್ಞೆ ತೊಗೊಂಡಿರ್ತೀರಲ್ಲ, ನನ್ನ ಕ್ಷೇತ್ರದ ಅಭಿವೃದ್ಧಿ, ನನ್ನ ರಾಜ್ಯದ ಅಭಿವೃದ್ಧಿ, ದೇಶದ ಸಮಗ್ರತೆ, ಹಾಗೆ ಎಲ್ಲರನ್ನೂ ಸಮಾನವಾಗಿ ನೋಡ್ತೇನೆ ಅಂತ ದೇವರ ಹೆಸರಲ್ಲೋ ಯಾರ್ದೋ ಹೆಸರಲ್ಲೊಂದು ಪ್ರತಿಜ್ಞೆನ ತಗೊಂಡಿರ್ತೀರಲ್ಲ, ಆ ಪ್ರತಿಜ್ಞೆಗೆ ತಕ್ಕೋ ಹಾಗೆ ನೀವು ಬದುಕಿದಲ್ಲಿ ಜನ ಒಂದಿಷ್ಟು ಜಾಸ್ತಿ ನಿಮ್ಮ ಮೇಲೆ ನಂಬಿಕೆ ಇಡ್ತಾರೇನೋ. ಅದು ಜಾಸ್ತಿ ನಂಬಿಕೆ ಇಟ್ಟರೆ ಏನಾಗುತ್ತೆ, ಮುಂದಿನ ಇಲೆಕ್ಷನ್ನಲ್ಲಿ ನಿಮಗೆ ಟಿಕೆಟ್ ಕೊಟ್ಟರೆ ನಿಮ್ಮ ಪಕ್ಷದಿಂದ ಸ್ವಲ್ಪ ಕಮ್ಮಿ ಪ್ರಚಾರ ಮಾಡಿದ್ರು ಸಾಕಾಗುತ್ತೆ ನೀವು ಗೆದ್ದು ಬರೋಕ್ಕೆ. ಆದರೆ ದುಡ್ಡು ಹೊಡೆದು ಯಾವ ನಿಗಮ ಹಿಂದುಳಿದ ವರ್ಗಕ್ಕೆ ಅಂತ ಮೀಸಲಿಟ್ಟಿತ್ತೋ ಆ ಹಣವನ್ನು ಮಜಾ ಮಾಡಿ ಈಗ ನಾನು ಇಂಥ ಜಾತಿಯವನಾಗಿದ್ದಕ್ಕೆ ನನಗೆ ರಾಜೀನಾಮೆ ಕೇಳ್ತಿದ್ದಾರೆ ಅಂತ ಹೇಳಿಬಿಟ್ರೆ ಜನ ನಂಬುತ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಏನಪ್ಪ, ಅಲ್ಲ, ಟಿಕೆಟ್ ಸಿಗೋದು ದೊಡ್ಡ ವಿಷಯ ಅಲ್ಲ, ಪಕ್ಷ ಕೊಡಬಹುದು, ಕೊಟ್ಟಿದ್ದನ್ನು ಜನ ಸ್ವೀಕಾರ ಮಾಡ್ತಾರ? ಈ ಬಗ್ಗೆ ನೀವು ಒಂದಲ್ಲ, ಎರಡಲ್ಲ, 3 ಸಲ ಬಿಟ್ಟು 100 ಸಲ ಬೇಕಾದರೂ ಆಲೋಚನೆ ಮಾಡ್ಕೋಬೋದು. ಇನ್ನೂ ಯಾರೆಲ್ಲ ಅಶ್ವೇಗ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ಲೈಕನನ್ನು ಒತ್ತಿ. ಜೈ ಶ್ರೀರಾಮ್.